ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಹತ್ಯೆ ಆರೋಪಿಗಳ ಗಲ್ಲು ಶಿಕ್ಷೆಗೆ ಮದ್ರಾಸ್ ಹೈಕೋರ್ಟ್ ಮಧ್ಯಂತರ ತಡೆಯಾಜ್ಞೆ ನೀಡಿದೆ. ಗಲ್ಲು ಶಿಕ್ಷೆಗೆ 8 ವಾರಗಳ ತಡೆಯಾಜ್ಞೆ ನೀಡಿದೆ. ಈ ಮಧ್ಯೆ ಗಲ್ಲು ಶಿಕ್ಷೆ ಸಂಬಂಧ ಮದ್ರಾಸ್ ಹೈಕೋರ್ಟ್ಗೆ ಕೇಂದ್ರ ಸರ್ಕಾರ ಪ್ರಮಾಣ ಪತ್ರ ಸಲ್ಲಿಸಲಿದೆ. ದೇಶದ ಪ್ರಧಾನಿಯೊಬ್ಬರನ್ನ ಆತ್ಮಾಹುತಿ ಬಾಂಬರ್ ಸ್ಫೋಟಿಸಿದ ಭಯಾನಕ ಕೃತ್ಯವದು. ರಾಜೀವ್ ಗಾಂಧಿ ಅವರನ್ನ ಎಲ್ಟಿಟಿಇ ಉಗ್ರರು ಶ್ರೀ ಪೆರಂಬದೂರಿನಲ್ಲಿ ಆತ್ಮಾಹುತಿ ಬಾಂಬ್ ಸ್ಫೋಟಿಸಿಕೊಂಡು ಸುಟ್ಟು ಹಾಕಿದ್ದರು. ಇಂದಿರಾ ಗಾಂಧಿ ಹತ್ಯೆ ಬಳಿಕ ಸಂಸತ್ ಚುನಾವಣೆ ಪ್ರಕಟವಾಗಿತ್ತು. ತಮಿಳುನಾಡಿನ ಶ್ರೀ ಪೆರಂಬದೂರಿನಲ್ಲಿ ರಾಜೀವ್ ಗಾಂಧಿ ಪ್ರಚಾರದಲ್ಲಿ ನಿರತರಾಗಿದ್ದರು. ಆಗ ಎಲ್ಟಿಟಿಇ ಉಗ್ರರು ರಾಜೀವ್ ಅವರನ್ನ ಟಾರ್ಗೆಟ್ ಮಾಡಿಕೊಂಡು ಕಡೆಗೂ ಅದನ್ನ ಸಾಧಿಸಿಯೇ ಬಿಟ್ಟರು. 1991ರಲ್ಲಿ ಸಂತನ್, ಮುರುಗನ್, ಪೆರಾರಿವಲನ್ ಮತ್ತು ನಳಿನಿ ರಾಜೀವ್ ಗಾಂಧಿ ಹಂತಕರು ಎಂಬುದು ಸುಪ್ರೀಂ ಕೋರ್ಟ್ನಲ್ಲಿ ಸಾಬೀತಾಯಿತು. ಅದಕ್ಕೆ ಸುಪ್ರೀಂ ಗಲ್ಲು ಶಿಕ್ಷೆಯನ್ನು ಪ್ರಕಟಿಸಿತು. ತಮಗೆ ಜೀವಾವಧಿ ಶಿಕ್ಷೆ ಮಾತ್ರ ನೀಡುವಂತೆ ಆರೋಪಿಗಳು ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ಗೆ ಮನವಿ ಮಾಡಿದರು. ಆದರೆ ಪ್ರತಿಭಾ ಕಳೆದ ತಿಂಗಳಷ್ಟೇ ಅರ್ಜಿಯನ್ನ ತಿರಸ್ಕರಿಸಿದರು. ಆಮೇಲೆ ಸೆಪ್ಟೆಂಬರ್ 9ರಂದು ದೋಷಿಗಳಿಗೆ ಗಲ್ಲು ಶಿಕ್ಷೆ ನಿಗದಿಯಾಗಿತ್ತು. ಈ ಬಗ್ಗೆ ಆರೋಪಿಗಳು ಮದ್ರಾಸ್ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಅರ್ಜಿ ಸಲ್ಲಿಸಿದರು. ನಿನ್ನೆ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಾಲಯ ಪ್ರಕರಣದ 3 ದೋಷಿಗಳ ವಿರುದ್ಧದ ಗಲ್ಲು ಶಿಕ್ಷೆಗೆ ಮಧ್ಯಂತರ ತಡೆಯಾಜ್ಞೆ ನೀಡಿದೆ. ಗಲ್ಲು ಶಿಕ್ಷೆಗೆ 8 ವಾರಗಳ ತಡೆಯಾಜ್ಞೆ ನೀಡಿದೆ. ಅಲ್ಲದೆ 8 ವಾರಗಳೊಳಗೆ ಗಲ್ಲು ಶಿಕ್ಷೆ ಸಂಬಂಧ ಮದ್ರಾಸ್ ಹೈಕೋರ್ಟ್ಗೆ ಕೇಂದ್ರ ಸರ್ಕಾರ ಪ್ರಮಾಣ ಪತ್ರ ಸಲ್ಲಿಸಲಿದೆ. ಈ ಮಧ್ಯೆ ಮರಣದಂಡನೆ ವಿಚಾರ ತಮಿಳುನಾಡು ವಿಧಾನಸಭೆಯಲ್ಲೂ ಪ್ರತಿಧ್ವನಿಸಿತು. ಆದರೆ ಈ ವಿಷಯದಲ್ಲಿ ಮಧ್ಯಪ್ರವೇಶಿಸಲು ಸಿಎಂ ಜಯಲಲಿತಾ ನಿರಾಕರಿಸಿದ್ದಾರೆ. ಒಮ್ಮೆ ರಾಷ್ಟ್ರಪತಿಗಳು ಜೀವಾವಧಿ ಶಿಕ್ಷೆ ನೀಡಲು ಒಪ್ಪಿಲ್ಲ. ಅವರ ನಿರ್ಧಾರವೇ ಅಂತಿಮ. ಇದರಲ್ಲಿ ನಮ್ಮ ಮಧ್ಯಸ್ಥಿಕೆ ಸಲ್ಲದು ಎಂದು ಜಯಲಲಿತಾ ಹೇಳಿದ್ದಾರೆ. ಏನೇ ಆಗಲಿ, ಅಪರಾಧಿಗಳೆಂದು ಸಾಬೀತಾಗಿ 20 ವರ್ಷ ಜೈಲಿನಲ್ಲೇ ಕಳೆದಿದ್ದಾರೆ. ಆದರೂ ಇನ್ನೂ ಶಿಕ್ಷೆಗೆ ಗುರಿಯಾಗದಿರುವುದು ದುರದೃಷ್ಟಕರವೇ ಸರಿ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.